ಸೊ ಹಾಯ್ ಎವ್ರಿವನ್, ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ನಾನಿವತ್ತು ನಿಮಗೆ ಖೀರ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಸೊ ಹಾಲಿನಿಂದ ಮತ್ತು ಅಕ್ಕಿ ಯೂಸ್ ಮಾಡಿ ಖೀರ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಶೇರ್ ಮಾಡಿ. ಸೊ ನಾನಿಲ್ಲಿ ನೋಡ್ಬೋದು 4-5 ಪ್ಯಾಕೆಟ್ ಹಾಲು ತೊಗೊಂಡಿದ್ದೀನಿ. ಸೊ ಅದನ್ನು ಈ ಪಾತ್ರೆಯಲ್ಲಿ ಹಾಕಬೇಕು. ಸೊ ಖೀರ್ ಚೆನ್ನಾಗಿ ಹಾಕ್ಬೇಕಂದ್ರೆ ಅದಕ್ಕೆ ಅಕ್ಕಿ ಮಿಕ್ಸ್ ಮಾಡಬೇಕು, ಅಕ್ಕಿ ಅರೆದು ಮಿಕ್ಸ್ ಮಾಡಬೇಕು. ಸೊ ಅಕ್ಕಿಯನ್ನು ನೆನೆ ಇಡಬೇಕು ನೀರಲ್ಲಿ. ಸೊ ಸ್ವಲ್ಪ ಕ್ವಾಂಟಿಟಿನೇ ಬೇಕು. ಈಗ ನೀರಲ್ಲಿ ನೆನೆ ಹಾಕಿದ್ದೀವಿ ಅಕ್ಕಿಯನ್ನು. ಅಕ್ಕಿ ಈಗ ನೆಂದಿದೆ. ಸೊ ಇದಕ್ಕೆ ಬಾದಾಮ್ ಕೂಡ ಹಾಕಬೇಕು. ಬಾದಾಮನ್ನು ಕೂಡ ಅಕ್ಕಿ ಜೊತೆ ಚೆನ್ನಾಗಿ ಪೀಸ್ ಮಾಡಬೇಕು. ಪೀಸ್ ಮಾಡ್ತಾಯಿದ್ದೀವಿ. ಒಂದು ಕೋಪಟ್ ಅಥವಾ ಒಂದು ಏನಾದರೂ ಪಾತ್ರೆ ತಗೊಂಡು ಅದರಲ್ಲಿ ಚೆನ್ನಾಗಿ ಪೀಸ್ ಮಾಡಿ. ಮಿಕ್ಸರಲ್ಲಿ ಹಾಕೋದು ಅವಶ್ಯಕತೆ ಇಲ್ಲ, ಈ ಥರ ನೀವು ಕೂಡ ಪೀಸ್ ಮಾಡಿ. ಸೊ ಮಿಕ್ಸರಲ್ಲಿ ಹಾಕಿದ್ರೆ ಭಾಳನೇ ಸಾಫ್ಟ್ ಆಗುತ್ತೆ. ಸೊ ಭಾಳ ನಮಗೆ ಸಾಫ್ಟ್ ಬೇಕಾಗಿಲ್ಲ. ಸೊ ಹಾಗಾಗಿ ಇದನ್ನು ನೀವು ಈ ಥರ ಮಾಡ್ಬೋದು. ಇವಾಗ ನೋಡಿ, ಇದು ಪೇಸ್ಟ್ ರೆಡಿಯಾಗಿದೆ. ಅಕ್ಕಿ ಮತ್ತು ಬಾದಾಮನ್ನು ಚೆನ್ನಾಗಿ ಪೇಸ್ಟ್ ಮಾಡಿ. ಸೊ ಇದನ್ನು ಬಟ್ಲಲ್ಲಿ ತಗೊಂಡು ಅದಕ್ಕೆ ನೀರು ಮಿಕ್ಸ್ ಮಾಡಿ, ಇಲ್ಲ ಅಂದರೆ ಹಾಲಲ್ಲಿ ಮಿಕ್ಸ್ ಮಾಡುವಾಗ ಗಂಟಾಗುತ್ತೆ. ಇದ್ದೀವಿ ಇದನ್ನು. ಈಗ ಹಾಲು ಕುದೀತಾ ಇದೆ, ಇಲ್ಲಿ ಇದಕ್ಕೆ ಮಿಕ್ಸ್ ಮಾಡ್ತೀವಿ. ಸೊ ಚೆನ್ನಾಗಿ ಕುದಿಯೋ ಹಾಲಲ್ಲಿ ಮಿಕ್ಸ್ ಮಾಡಬೇಕು. ಈಗ ಹಾಲು ಚೆನ್ನಾಗಿ ಕಾಯ್ತಿದೆ, ಅದಕ್ಕೆ ಮಿಕ್ಸ್ ಮಾಡಬೇಕು. ಅದಲ್ಲದೆ ಕಾಜು, ಏಲಕ್ಕಿ, ಕಿಶ್ಮಿಶಿ ಕೂಡ ಹಾಕಬೇಕು. ಸೊ ಅಕ್ಕಿ ಜೊತೆ ಬಾದಾಮನ್ನು ಮಿಕ್ಸ್ ಮಾಡಿ ಹಾಕಬೇಕು. ಮತ್ತು ಕಾಜುವನ್ನು ಸ್ಮಾಲ್ ಪೀಸಸ್ ಆಗಿ ಮಾಡಿ ಮತ್ತು ಖೀರಲ್ಲಿ ಹಾಕಬೇಕು ಅಥವಾ ಹಾಲಿನ ಜೊತೆ ಮಿಕ್ಸ್ ಮಾಡಬೇಕು. ಇಲ್ಲಿ ಏಲಕ್ಕಿ ತುಂಬಾ ಇಂಪಾರ್ಟೆಂಟ್, ಯಾಕಂದರೆ ಏಲಕ್ಕಿಯಿಂದನೇ ಸ್ಮೆಲ್ಲು ಮತ್ತು ಟೇಸ್ಟು ಚೆನ್ನಾಗಿರುತ್ತೆ. ಸೊ ಏಲಕ್ಕಿ ಕೂಡ ಹಾಕಬೇಕು. ಇಲೈಚಿ ಅಂತೀವಲ್ಲ, ಸೊ ಇದು ಕಿಶ್ಮಿಶಿಯನ್ನು ಕೂಡ ನೀರಲ್ಲಿ ವಾಶ್ ಮಾಡಿ ಹಾಲಿನ ಜೊತೆ ಮಿಕ್ಸ್ ಮಾಡಬೇಕು. ಈ ಕಡೆ ನೋಡ್ಬೋದು, ಹಾಲು ಇನ್ನೂ ಕುದೀತಾ ಇದೆ, ಸ್ವಲ್ಪ ಗಟ್ಟಿಯಾಗಿದೆ. ಈಗ ಸ್ಮಾಲ್ ಪೀಸಸ್ ಆಗಿ ಮಾಡಿದ್ದೀವಿ, ಅದನ್ನು ಕೂಡ ಹಾಲಿನ ಜೊತೆ ಮಿಕ್ಸ್ ಮಾಡ್ತೀವಿ. ಹಾಗೆ ಕಿಶ್ಮಿಶಿ ಕೂಡ ಮಿಕ್ಸ್ ಮಾಡ್ತೀವಿ. ಸೊ ಖೀರ್ ಮಾಡೋದಕ್ಕೆ ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು. ಸ್ಪೆಷಲಿ ಈಗ ಸಕ್ಕರೆ ಹಾಕ್ತೀವಿ. ಸಕ್ಕರೆ ರುಚಿಗೆ ತಕ್ಕಾಗೇನು ಸಕ್ಕರೆ ಹಾಕ್ಬೋದು. ಸೊ ಫೈನಲಿ ನಮ್ಮ ಖೀರ್ ರೆಡಿ ಆಗ್ತಾ ಇದೆ. ಸೊ ಈಗ ನಮ್ಮ ಖೀರ್ ಆಲ್ಮೋಸ್ಟ್ ಕುದೀತಾ ಇದೆ. ಖೀರನ್ನು ನೀವು ಚಪಾತಿ ಮತ್ತು ಪೂರಿ ಜೊತೆ ಉಣ್ಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಇವಾಗ ನೋಡಿ ಖೀರ್ ಎಷ್ಟು ಚೆನ್ನಾಗಿದೆ. ಆಮೇಲೆ ಗಟ್ಟಿ ಆಗುತ್ತೆ ಅಂತ ಹೇಳ್ದಲ್ಲ, ಈಗ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಇವಾಗ ನೋಡಿ ನಾನು ಖೀರ್ ಸರ್ವ್ ಮಾಡ್ತೀನಿ. ಇವಾಗ ಖೀರ್ ಸರ್ವ್ ಮಾಡಿದ್ದೀನಿ. ಸೊ ಖೀರನ್ನು ನಾವು ಚಪಾತಿ ಜೊತೆ ಉಣ್ಬೇಕು, ಭಾಳ ಟೇಸ್ಟಿಯಾಗಿರುತ್ತೆ. ಖೀರ್ ಮತ್ತು ಚಪಾತಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಹಾಗೆ ಚಪಾತಿ ಜೊತೆ ಆಲೂ ಸಬ್ಜಿ ಮತ್ತು ಇದು ಟೊಮೊಟೊ ಚಟ್ನಿ ಇದೆ. ಸೊ ಇದೆಲ್ಲ ಕೂಡಿ ನೀವು ಟೇಸ್ಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಒಟ್ಟಿನಲ್ಲಿ ನಿಮಗೆ ಖೀರ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲನ್ನು
ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವು ಕೂಡ ಅಕ್ಕಿಯಿಂದ ಮಾಡಿದ ಖೀರನ್ನು ಟ್ರೈ ಮಾಡಿ ನೋಡಿ, ಟೇಸ್ಟ್ ಹೇಗಿರುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು. ಸೊ ನೋಡ್ಬೋದು ಅಕ್ಕಿಯಿಂದ ಮಾಡಿದ ಖೀರ್ ಎಷ್ಟು ಚೆನ್ನಾಗಾಗಿದೆ ಅಂತ. ನೀವು ಕೂಡ ಟ್ರೈ ಮಾಡಿ ನೋಡಿ, ಟೇಸ್ಟ್ ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.